ನಮಸ್ಕಾರ. ಅವಲೋಕನದ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಆದರದ ಹಾಗೂ ಸಂಭ್ರಮದ ಸುಸ್ವಾಗತ. ಈ ಸಂಭ್ರಮಕ್ಕೆ ಇನ್ನೊಂದು ಕಾರಣ ಇದೆ. ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಶ್ರೀ ಟಿ.ಎಸ್. ನಾಗಾಭರಣ ಅವರು ಇಲ್ಲಿಗೆ ನಮ್ಮೊಡನೆ ಈ ಸಂಚಿಕೆ ನಡೆಸಿಕೊಡಲು ಬಂದಿದ್ದಾರೆ. ನಮಸ್ಕಾರ. ಈ ಸಂಚಿಕೆಯ ಅವಲೋಕನದಲ್ಲಿ ನಾವು ಏನೆಲ್ಲ ವಿಷಯಗಳನ್ನ ಪ್ರಸ್ತಾಪಿಸ್ತಾ ಇದ್ದೇವೆ ಪದ್ಮಜ ಅವರೇ? ಮಲೆನಾಡಿನ ಡೊಳ್ಳು ಕುಣಿತ ಇದೆ, ನಮ್ಮ ನಾಡ ಕಲಿಸಿಯ ಜೋಡಿ ದೇವಾಲಯಗಳು, ಶಿರಾಳಕೊಪ್ಪದ ಗ್ರಾಮೀಣ ಉದ್ಯೋಗ, ಭದ್ರಾವತಿಯ ಡಿಸಿ ಗೋಪಾಲಕೃಷ್ಣ. ಡಿಸಿ ಅಂದ್ರೆ ಡೆಪ್ಯೂಟಿ ಕಮಿಷನರ್ ಅಲ್ಲ, ಅದೇ ಸರ್ಪ್ರೈಸ್. ಸರ್ಪ್ರೈಸ್ ನಿಮಗೆ. ಹಾಗೇನೆ ಕಾದಂಬರಿ ಅಲ್ಲ, ಡಿಸಿ ಅಂದ್ರೆ ಡಿಸ್ಕಷನ್ ಕ್ಲಾಸ್ ಅಂತ. ಹೊಟ್ಟೆ ಹಸಿವಿಗೆ ಮಿತಿ ಇದೆ, ಮನಸ್ಸಿನ ಹಸಿವಿಗೆ ಮಿತಿ ಇಲ್ಲ. ತಿಳಿದವರು ಹೇಳಿದಾರಲ್ಲ, ತಿಂದದ್ದು ಮುಖ್ಯ ಅಲ್ಲ, ಅರಗಿಸಿಕೊಂಡದ್ದು ಮುಖ್ಯ ಅಂತ. ದ್ರವ್ಯ ದಾನಕ್ಕಿಂತ ಬಹಳಷ್ಟು ಮೇಲು ಜ್ಞಾನದಾನ. ನಮ್ಮಲ್ಲಿರೋ ಪದಾರ್ಥನ ಯಾರಿಗಾದ್ರೂ ಕೊಟ್ರೆ ಪದಾರ್ಥ ಕಡಿಮೆ ಆಗಿದ್ದು ಗೊತ್ತಾಗತ್ತೆ. ಆದ್ರೆ ತಿಳಿದ ವಿಷಯವನ್ನ ತಿಳಿಯದವರಿಗೆ ತಿಳಿಸಿದಾಗ ತಿಳಿದ ವಿಷಯ ಇನ್ನೂ ಬೆಳೀತಾ ಹೋಗುತ್ತೆ. ಬನ್ನಿ, ಭದ್ರಾವತಿಯ ಡಿಸ್ಕಷನ್ ಕ್ಲಾಸ್ ಮೇಷ್ಟ್ರು ಗೋಪಾಲಕೃಷ್ಣ ಏನ್ ನಡೆಸಿದ್ದಾರೆ ನೋಡೋಣ. ಕಬ್ಬಿಣದ ನಗರಿಯಲ್ಲೊಂದು ವಿಶಿಷ್ಟ ಪಾಠದ ಮನೆ. ಭದ್ರಾವತಿಯ ಗೋಪಾಲಕೃಷ್ಣ ಅವರ ಪಾಠದ ಮನೆ ಸುಧಾದಲ್ಲಿ ಕಳೆದ 21 ವರ್ಷದಿಂದ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಪಾಠದ ತರಗತಿಗಳು ಹಲವು ರೀತಿಯಲ್ಲಿ ವಿಶಿಷ್ಟವಾಗಿದೆ. ವಿದ್ಯೆ ಕಲಿಯಲು ಇಲ್ಲಿ ಯಾವ ವಿದ್ಯಾರ್ಥಿಯೂ ಒಂದು ಬಿಡುಗಾಸನ್ನೂ ಕೊಡಬೇಕಾಗಿಲ್ಲ. We teach each other. We want to be second to none. Knowledge is power. 100% is my target. A pledge by each student. ಇದು ನಮ್ಮ ಡಿಸ್ಕಷನ್ ಕ್ಲಾಸಿನ ಪ್ರತಿಯೊಬ್ಬ ವಿದ್ಯಾರ್ಥಿಯ ಒಂದು ಗುರಿ. ಇದು ನಮ್ಮ ಡಿಸ್ಕಷನ್ ಕ್ಲಾಸಿನ ಅಥವಾ ಚರ್ಚಾ ತರಗತಿಗಳ ವಾತಾವರಣ. ನಾವು ಒಬ್ಬರು ಮತ್ತೊಬ್ಬರಿಗೆ ಪಾಠ ಹೇಳಿಕೊಡುತ್ತೇವೆ. ನಾವು ಯಾರಿಗಿಂತಲೂ ಕಡಿಮೆ ಇಲ್ಲ. ಜ್ಞಾನವೇ ಅಮೂಲ್ಯ ಶಕ್ತಿ. 100ಕ್ಕೆ 100 ಅಂಕ ನಮ್ಮ ಗುರಿ. ಇದು ಇಲ್ಲಿಯ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರತಿಜ್ಞೆ. ಸೊ ನಾನು ನಿಮಗಿಲ್ಲಿ ಟ್ಯೂಷನ್ ಟೈಪ್ ಪಾಠ ಮಾಡೋದಿಲ್ಲ. ನಿಮ್ಮಲ್ಲೇ ಸ್ವಂತವಾಗಿ ಓದಿ ಅರ್ಥ ಮಾಡಿಕೊಳ್ಳುವ ಅಭಿರುಚಿಯನ್ನ ಬೆಳೆಸಿ ಚರ್ಚೆಗಳ ಮೂಲಕ ವಿಷಯವನ್ನ ಚೆನ್ನಾಗಿ ಗ್ರಹಿಸಿ ಉತ್ತಮ ಅಂಕಗಳನ್ನು ಪಡೆದು ನೀವು ಸ್ಪರ್ಧಾ ಪರೀಕ್ಷೆಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕು ಅಂತ ಉದ್ದೇಶದಿಂದ ನಾವು ತರಗತಿಗಳನ್ನ ನಡೆಸ್ತಾ ಇದ್ದೇವೆ. ಪ್ರತಿ ವರ್ಷ ಏಪ್ರಿಲ್ನಿಂದ ಜುಲೈವರೆಗೆ 1 ವರ್ಷದ ಪಾಠವನ್ನು ವಿದ್ಯಾರ್ಥಿಗಳು ಚರ್ಚಿಸಿ ಅರೆದು ಜೀರ್ಣ ಮಾಡಿಕೊಳ್ಳುತ್ತಾರೆ. ಅವಶ್ಯಕತೆ ಇದ್ದಾಗ ಮಾತ್ರ ಕಪ್ಪು ಬೋರ್ಡ್ ಬಳಸುತ್ತಾರೆ. ರಾಜ್ಯದ ಮೊದಲ 10 ರ್ಯಾಂಕ್ಗಳಲ್ಲಿ 1-2 ಈ ಹುಡುಗ ಹುಡುಗಿಯರು ನಿರಾಯಾಸವಾಗಿ ತಮ್ಮ ಬಗಲಿಗೆ ಹಾಕಿಕೊಳ್ಳುತ್ತಾರೆ. ಇಲ್ಲಿ ಬರೋರೆಲ್ಲ ಎಲ್ಲರೂ ರ್ಯಾಂಕ್ ಸ್ಟೂಡೆಂಟ್ಸ್. ರಾಮಚಂದ್ರ 1993 ಅಲ್ಲಿ ಫಸ್ಟ್ ರ್ಯಾಂಕ್ ಬಂದ. ಆಮೇಲೆ ವಿನಯ್ ಮತ್ತೆ ನಾಗರತ್ನ 1994 ಅಲ್ಲಿ ರ್ಯಾಂಕ್ಸ್ ಬಂದ್ರು. ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ತುಂಬಾನೇ ಐ ಗಾಟ್ ಲಾಟ್ ಆಫ್ ಇನ್ಸ್ಪಿರೇಷನ್. ಮತ್ತೆ ಅವ್ರ ವ್ಯೂಸ್ ಎಲ್ಲ ನಾನು ಡೆವಲಪ್ ಮಾಡ್ಕೊಂಡು ಐ ಕುಡ್ ಪ್ರಿಪೇರ್ ಫಾರ್ ದ ಎಕ್ಸಾಮಿನೇಷನ್ ವಿತ್ ಲಾಟ್ ಆಫ್ ಕಾನ್ಫಿಡೆನ್ಸ್. ಸೀನಿಯರ್ ವಿದ್ಯಾರ್ಥಿಗಳಿಂದ ಕಿರಿಯರು ಕಲಿಯಲು ಏಕೆ ಇಷ್ಟಪಡುತ್ತಾರೆ? ಅವರು ಒಂದ್ ಕಾಲದ ಸ್ಟೂಡೆಂಟ್ಸ್ ಆಗಿದ್ರಿಂದ ಅವ್ರಿಗೆ ನಮ್ಮ ಪ್ರಾಬ್ಲಮ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅದರಿಂದ ಅವರು ಅಂತ ಪ್ರಾಬ್ಲಮ್ಸ್ ಮೇಲೆ ಬೇಸ್ ಮಾಡ್ಬಿಟ್ಟು ಆ ವಿಷಯವನ್ನೇ ಒಂಚೂರು ಹೆಚ್ಚು ಗಮನ ಕೊಟ್ಟು ಹೇಳ್ಕೊಡ್ತಾರೆ. ವಯಸ್ಸೇನ್ ಬೇಕಾಗಿಲ್ಲ ಪಾಠ ಹೇಳ್ಕೊಡಕ್ಕೆ. ಇದನ್ನ ನಮ್ಮ ಸ್ಟೂಡೆಂಟ್ ಫ್ಯಾಕಲ್ಟಿಯನ್ನ ಪರಿಚಯ ಮಾಡ್ತಾ ಇದ್ದೇನೆ. ಚಂದ್ರಮೋಹನ್ ಅಂತ ಹೇಳಿ ಬಳ್ಳಾರಿ ಮೆಡಿಕಲ್ ನಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಮೆಡಿಕಲ್ ಅಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ಮ್ಯಾಥಮೆಟಿಕ್ಸ್ ಎಕ್ಸ್ಪರ್ಟ್. ಲೋಕೇಶ್ ಅಂತ ಹೇಳಿ ಹಾಸನದಲ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಇವರು ಕೂಡ ಮ್ಯಾಥಮೆಟಿಕ್ಸ್ ಎಕ್ಸ್ಪರ್ಟ್. ಪ್ರತಿ ವರ್ಷ ಇಲ್ಲಿಗೆ 200ರಿಂದ 300 ವಿದ್ಯಾರ್ಥಿನಿಯರು ಬಂದು ಹೋಗುತ್ತಾರೆ. ಇಲ್ಲಿ ಕಲಿತವರು ಚಿಕ್ಕವರಿಗೆ ಅಣ್ಣನಾಗಿ ಅಕ್ಕನಾಗಿ ಕಲಿಸುತ್ತಾರೆ. ರಾಜ್ಯದ ಪ್ರತಿ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜಿನಲ್ಲೂ ಡಿಸಿಯ ಒಬ್ಬ ವಿದ್ಯಾರ್ಥಿಯಾದರೂ ಇದ್ದೇ ಇರುತ್ತಾನೆ. ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ, ಪ್ರಪಂಚದ ನಾನಾ ಭಾಗಗಳಲ್ಲಿ ಈ ಡಿಸಿ ಗೋಪಾಲಕೃಷ್ಣರ ಚಿಗುರುಗಳು ಜ್ಞಾನದ ಹೆಮ್ಮರವಾಗಿ ಬೆಳೆಯುತ್ತಾ ಹೋಗುತ್ತಿದ್ದಾರೆ. ಇದೊಂದು ಕಿರಿಯರ ಗುರುಕುಲ, ಹಿರಿಯರ ನಿಸ್ವಾರ್ಥ ಸೇವಾಫಲ. ಗೋಪಾಲಕೃಷ್ಣ
ಈಗ ಇಂಜಿನಿಯರಿಂಗ್ ವೈದ್ಯಕೀಯ ಓದಲು ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಸಹಾಯ ರೂಪಿಸುವ ಯೋಜನೆಯೊಂದನ್ನು ಹಾಕಿಕೊಂಡಿದ್ದಾರೆ. ಹೃದಯವಂತರಿಗೆ ಶೀಲವಂತ ದಾನಿಗಳು ಸಿಗುವುದು ಎಂದಿಗೂ ಕಷ್ಟಕರವಲ್ಲ, ಅಲ್ಲವೇ? ಭದ್ರಾವತಿಯ ಉಕ್ಕಿನ ಕಾರ್ಖಾನೆಯಂತಹ ಬೃಹತ್ ಉದ್ಯಮಗಳಿಗೆ ವಿದ್ಯುತ್